ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಹಟ್ಟಿ ರುದ್ರ ಟ್ರಸ್ಟ್ ವತಿಯಿಂದ ನಮ್ಮ ರಾಯಚೂರಿನಿಂದ ಬಂದಿದ್ದೀವಿ. ಈಗ ನಾವು 1,000 ಗಿಡಗಳು ಎಲ್ಲರಿಗೆ ಕೊಟ್ಟಿದ್ದೀವಿ. 1,000 ಭಗವದ್ಗೀತೆ, 1,000 ಹನುಮಾನ್ ಚಾಲೀಸು ಕೊಟ್ಟಿದ್ದೀವಿ. ಎಲ್ಲರಿಗೂ ತಿಳಿಸಿ ಹೇಳಿದ್ದೀವಿ ಆಕ್ಸಿಜನ್ ಕೊಡೋಕ್ಕೆ. ಆಮೇಲೆ ನಮ್ಮ ತಾತ ತಂದೆ ಅವರೆಲ್ಲರೂ ಸೇರಿ ನಮಗೆ ಗಿಡಗಳು ಹಾಕಿ ಕೊಟ್ಟಿದ್ರು. ನಾವು ಆ ಆಕ್ಸಿಜನ್ ತೊಗೊಂಡಿದ್ದೀವಿ. ಈಗ ನಾವು ಆ ಗಿಡಗಳು ಹಾಕ್ತೀವಿ. ಅವರು ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಎಲ್ಲರೂ ರೀತಿಯಲ್ಲಿದ್ದನ್ನು ಒಂದು ರೀತಿಯಲ್ಲಿ ಆ ಆಕ್ಸಿಜನ್ ಬರೋಂಗೆ ಇದು ಮಾಡಿದ್ದೀವಿ, ಗಿಡಗಳು ಕೊಟ್ಟಿದ್ದೀವಿ. ರುದ್ರ ಟ್ರಸ್ಟಿಂದ ಬಂದಿದೆ. ನಾವು 1000 ಗಿಡಗಳನ್ನು ಹಂಚಿದ್ದೀವಿ. ಮಕ್ಕಳಿಗೆ ಹನುಮಾನ್ ಚಾಲೀಸು, ಭಗವದ್ಗೀತಾ ಹಂಚಿದ್ದೀವಿ. ಆಮೇಲೆ ಮಕ್ಕಳಿಗೆ ಮುಖವನ್ನು ವಿತರಣೆ ಮಾಡಿದ್ದೀವಿ. ಈ ದಿನ ಶಕ್ತಿನಗರದಲ್ಲಿ ಸಸಿ ವಿತರಣಾ ಕಾರ್ಯಕ್ರಮವನ್ನು ಹಾಗೂ ಹನುಮಾನ್ ಚಾಲೀಸು, ಭಗವದ್ಗೀತೆ ಬುಕ್ಗಳನ್ನು ವಿತರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ನಮಗೆ ಲೋಕಲ್ MLA ಆದ ದದ್ದಲ್ ಬಸನಗೌಡ ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದ್ಘಾಟಿಸಲಾಯಿತು. ಹಾಗೂ ಗುಡಿಯ ಸಿಬ್ಬಂದಿಗಳು ಹಾಗೂ ಪೂಜ್ಯರು ಮತ್ತು ಗುಡಿಯ ಕಮಿಟಿ ಸದಸ್ಯರು, ಆಮೇಲೆ ಲೋಕಲ್ನ ಎಲ್ಲ ಮುಖಂಡರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಗೊಳಿಸಲಾಯಿತು. ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದು ಪ್ರತಿಯೊಂದು ಕಾರ್ಯಕ್ರಮ ಇದೇ ರೀತಿ ಯಶಸ್ವಿಗೊಳಿಸಬೇಕೆಂದು ನಾನು ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಹಟ್ಟಿ ರುದ್ರ ಟ್ರಸ್ಟ್ ರಾಯಚೂರು ದಿನಾಂಕ 2/9/2024 ಶುಭ ದಿನವಾದ ಸೋಮವಾರದಂದು ಈ ಹಟ್ಟಿ ರುದ್ರ ಟ್ರಸ್ಟ್ ವತಿಯಿಂದ ಶ್ರೀ ಶಿವಗುಡೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆದಿರ್ತಕ್ಕಂಥ 1,000 ವೃಕ್ಷ ವಿತರಣೆ ಹಾಗೂ 1,000 ಭಗವದ್ಗೀತೆ ಪುಸ್ತಕ ವಿತರಣೆ, 1,000 ಹನುಮಾನ್ ಚಾಲೀಸ್ ಪುಸ್ತಕ ವಿತರಣೆಗಳನ್ನು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳೆಲ್ಲರಿಗೂ ಈ ವೃಕ್ಷ ಮತ್ತು ಪುಸ್ತಕಗಳನ್ನು ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೂ ಹಟ್ಟಿ ರುದ್ರ ಟ್ರಸ್ಟ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.